ನಮಸ್ಕಾರ ಎಲ್ಲರಿಗೂ. ಇಂದಿನ ತರಗತಿಯಲ್ಲಿ ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು ಕುರಿತಾಗಿ ಅಭ್ಯಾಸವನ್ನು ಮಾಡೋಣ. ನಾನು ಡಾಕ್ಟರ್ ಭವಾನಿ ಗೊಳೆ, ಕರ್ನಾಟಕ ಪಬ್ಲಿಕ್ ಶಾಲೆ, ಮಾಡ್ಬೋಳ್, ತಾಲೂಕಾ ಚಿತ್ತಾಪುರ. ವಾಕ್ಯ ರಚನೆ ಅನ್ನುವಂಥದ್ದನ್ನು ನೋಡಿದಾಗ ಯಾವುದು ವಾಕ್ಯ ರಚನೆ, ಏನಿದು ವಾಕ್ಯ ರಚನೆ, ವಾಕ್ಯ ಅಂದರೆ ಏನು? ನಾವಿಲ್ಲಿವರೆಗೂ ಪದ, ಶಬ್ದಗಳು, ವಾಕ್ಯ ಅಂತ ಕೂಡ ಕೇಳಿದ್ದೀವಿ. ಈ ವಾಕ್ಯ ಏನನ್ನು ಒಳಗೊಂಡಿರ್ತದೆ ಅಂದಾಗ ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳಿಂದ ಕೂಡಿರುತ್ತದೆ. ಈ ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ ಎಂದೆನಿಸಿಕೊಳ್ಳುತ್ತದೆ. ಕರ್ತೃ ಎಂದರೆ ಏನು, ಕರ್ಮ ಅಂದರೇನು, ಕ್ರಿಯಾ ಅಂದರೇನು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನು ನೋಡೋಣ. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಈ ಮೇಲಿನ ವಾಕ್ಯದಲ್ಲಿ ಕೊಂದನು ಎನ್ನುವುದು ಕ್ರಿಯಾಪದವಾಗಿದೆ. ಯಾರು ಕೊಂದರು ಎಂಬ ಪ್ರಶ್ನೆ ಮಾಡಿದಾಗ ಅಲ್ಲಿ ದೊರೆಯುವ ಉತ್ತರ ಭೀಮ ಎಂದು. ಇಲ್ಲಿ ಭೀಮನು ಎಂಬುದೇ ಕರ್ತೃಪದ. ಏನನ್ನು ಕೊಂದನು ಎಂಬುದಕ್ಕೆ ಬಕನನ್ನು ಎಂಬ ಉತ್ತರ ದೊರೆಯುತ್ತದೆ. ಆಗ ಇದು ಕರ್ಮಪದವಾಗುತ್ತದೆ. ವಾಕ್ಯಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಮಕ್ಕಳೇ, ನಿಮ್ಮ ಪರೀಕ್ಷೆಗೂ ಕೂಡ ಈ 3 ವಾಕ್ಯಗಳ ಮೇಲೆಯೇ ಪ್ರಶ್ನೆಗಳಿರ್ತವೆ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ನಿಮ್ಮ ಪರೀಕ್ಷೆಗೆ ಕೊಟ್ಟಾಗ ಯಾವುದು ಸಾಮಾನ್ಯ ವಾಕ್ಯ, ಯಾವುದು ಸಂಯೋಜಿತ, ಯಾವುದು ಮಿಶ್ರ ಎಂದು ಕೇಳಲಾಗ್ತದೆ. ಆಗ ನೀವು ಉದಾಹರಣೆಯನ್ನು ನೋಡಿಕೊಂಡು ಸರಿಯಾದಂತಹ ಉತ್ತರವನ್ನು ಹಾಕಬೇಕಾಗ್ತದೆ. ಹಾಗಾದರೆ ನಾವು ಮೊದಲನೇದಾದ ಸಾಮಾನ್ಯ ವಾಕ್ಯವನ್ನು ಯಾವ ರೀತಿ ಗುರುತಿಸಬಹುದು ಅನ್ನೋದನ್ನು ನೋಡಿ. ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಕೂಡಿದ ಅರ್ಥಪೂರ್ಣ ವಾಕ್ಯವೇ ಸರಳ ವಾಕ್ಯ. ಚಂದನ ಪತ್ರವನ್ನು ಸುಂದರವಾಗಿ ಬರೆದಿದ್ದಾಳೆ. ಈ ಉದಾಹರಣೆಯನ್ನು ನೋಡಿದಾಗ ಚಂದನ ಕರ್ತೃಪದ, ಪತ್ರವನ್ನು ಕರ್ಮಪದ, ಬರೆದಿದ್ದಾಳೆ ಕ್ರಿಯಾಪದ. ಕರ್ತೃ ಅಂದರೆ ಒಬ್ಬರಿಂದ ಅದನ್ನು ಬರೆಯಲ್ಪಡುತ್ತಾ ಇದೆ. ಈ ಒಂದು ಪತ್ರ ಚಂದನನಿಂದ ಸುಂದರವಾಗಿ ಬರೆದಿದ್ದಾಳೆ, ಆಕೆ ಬರೆದಿದ್ದಾಳೆ. ಹಾಗಾದರೆ ಇಲ್ಲಿ ಕರ್ತೃಪದನೂ ಅದ, ಕರ್ಮಪದನೂ ಅದ, ಕ್ರಿಯಾಪದ ಅದ. ಇದು ಸಾಮಾನ್ಯ ವಾಕ್ಯ. ಹಾಗಾದರೆ ಸಂಯೋಜಿತ ವಾಕ್ಯ ಹೇಗಿರ್ತದೆ ನೋಡಿ. 2 ವಾಕ್ಯ ಕೂಡಿ ಒಂದೇ ವಾಕ್ಯ ಮಾಡುವಾಗ ಆದ್ದರಿಂದ, ಆದುದರಿಂದ, ಮತ್ತು, ಹಾಗೂ, ಕೂಡಲೇ ಎಂಬ ಪದ ಬಳಸಿದ್ದೇವೆ ಅಲ್ಲವೇ? ಈ ರೀತಿ ರಚಿಸಿದ ವಾಕ್ಯಗಳು ಸಂಯೋಜಿತ ವಾಕ್ಯ. ಹೇಗೆ? ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಇದನ್ನು ನಾವು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಇದಿಷ್ಟನ್ನೇ ನೀವು ಹೇಳಿದಾಗ ಇದು ಸರಳ ವಾಕ್ಯ. ಆದ್ದರಿಂದ ವಿಶ್ವೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈ ವಾಕ್ಯ ಸಮೂಹದಲ್ಲಿ 3 ಬೇರೆ ಬೇರೆ ವಾಕ್ಯಗಳಿವೆ. ಆದರೆ ಈ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣ ವಾಕ್ಯವಾಗಿದೆ. ಹಾಗಾಗಿ ಇದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಈ ಕೆಳಗಿನ 2 ವಾಕ್ಯಗಳನ್ನು ಸೇರಿಸಿ ಒಂದೇ ವಾಕ್ಯವನ್ನು ಮಾಡಿ, ಆಗ ಅದು ಸಂಯೋಜಿತ ವಾಕ್ಯವಾಗ್ತದೆ. ಹೇಗೆಂದರೆ, ಕುವೆಂಪು ಅವರು ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೆದಿದ್ದಾರೆ. ಕುವೆಂಪು ಅವರು ಕಾದಂಬರಿಯನ್ನು ಬರೆದಿದ್ದಾರೆ. ಹಾಗಾದರೆ ಸಂಯೋಜಿತ ವಾಕ್ಯ ಅಂದಾಗ 2 ಬೇರೆ ಬೇರೆ ವಾಕ್ಯಗಳಿರ್ತವೆ, ಅವುಗಳನ್ನು ಕೂಡಿಸ್ತೀವಿ ನಾವು. ಹೇಗೆಂದರೆ, ಕುವೆಂಪು ಅವರು ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೆದಿದ್ದಾರೆ, ಹಾಗೂ ಅಂದರೆ ನಾವು ಇಲ್ಲಿ ಒಂದು ಸಂಯೋಜನೆ ಮಾಡಬೇಕಾದಾಗ ಆದ್ದರಿಂದ, ಮತ್ತು, ಕೂಡಲೇ, ಹಾಗೂ ಈ ರೀತಿಯಾದಂತಹ ಅವ್ಯಯಗಳನ್ನು ಬಳಸ್ತೀವಿ. ಅವರು ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ಹೇಳ್ತೀವಿ. ಹಾಗೆ ಇದು ಸಂಯೋಜಿತ ವಾಕ್ಯವಾಯಿತು. ಇನ್ನೊಂದು ಉದಾಹರಣೆ ನೋಡ್ರಿ. ಕುಮಟಾದ ಆಟದ ಮೈದಾನದಲ್ಲಿ ಓಡುವಾಗ
ಕುಮುದ ಆಟದ ಮೈದಾನದಲ್ಲಿ ಓದುವಾಗ ಎಡವಿ ಬಿದ್ದಳು. ಇದನ್ನು ನೋಡಿದ ರಾಮು ಕೈ ಹಿಡಿದು ಮೇಲೆತ್ತಿದನು. ಸಂಯೋಜಿತ ವಾಕ್ಯ ಹೇಗಾಗ್ತದೆ ನೋಡ್ರಿ. ಕುಮುದ ಆಟದ ಮೈದಾನದಲ್ಲಿ ಓಡುವಾಗ ಎಡವಿ ಬಿದ್ದಳು. ಕೂಡಲೇ ಇದನ್ನು ನೋಡಿದ ರಾಮು ಕೈ ಹಿಡಿದು ಮೇಲೆತ್ತಿದನು. ನೋಡಿ, ಕೂಡಲೇ ಅನ್ನೋದೇ ನಮಗೆ ಇಲ್ಲಿ ಸಂಯೋಜನೆಗೆ ಕಾರಣವಾದ ಅವ್ಯಯವಾದ ಪದವಾಗಿದೆ. ಹಾಗೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯವನ್ನು ಅವಲಂಬಿಸಿದ್ದರೆ ಅದೇ ಮಿಶ್ರ ವಾಕ್ಯ. ಹೇಗೆ? ಜಲಜ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು. ಈ ಪದಗಳ ಗುಂಪನ್ನು ಕ್ರಮವಾಗಿ ಜೋಡಿಸಿದಾಗ ಉಂಟಾಗುವ ವಾಕ್ಯವೇ ಮಿಶ್ರವಾಕ್ಯ. ಅಂದರೆ ಮಿಶ್ರವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳಿರ್ತವೆ, ಒಂದೇ ಒಂದು ಪ್ರಧಾನ ವಾಕ್ಯ ಇರ್ತದೆ. ನಾನಿಲ್ಲಿ ಪ್ರಧಾನ ವಾಕ್ಯಗೆ ಒಂದನೇದು ಪ್ರಧಾನ ವಾಕ್ಯ, ಈ 2-3 ಉಪವಾಕ್ಯಗಳು. ಈ ಎಲ್ಲ ವಾಕ್ಯಗಳ ಮಿಶ್ರಣವೇ ಮಿಶ್ರವಾಕ್ಯ. ತಂದೆ ತಾಯಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವರಾದರೂ ಅವರು ಕಲಿಯದಿದ್ದಾಗ ಅವರಿಗೆ ತುಂಬ ಬೇಸರವಾಗುತ್ತದೆ. ಹಾಗಾದರೆ ಇಲ್ಲಿ ನಮಗೆ ಉಪವಾಕ್ಯಗಳು ಯಾವ್ಯಾವು? ಉತ್ತಮವಾದ ಶಾಲೆಗೆ ಸೇರಿಸುವರಾದರೂ ಅವರು ಕಲಿಯದಿದ್ದಾಗ ಅವರಿಗೆ ತುಂಬ ಬೇಸರವಾಗುತ್ತದೆ. ಸಂಯೋಜಿತ ವಾಕ್ಯ ತಂದೆ ತಾಯಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸಿದಾರಾದರೂ ಅವರು ಕಲಿಯದಿದ್ದಾಗ ಅವರಿಗೆ ತುಂಬ ಬೇಸರವಾಗುತ್ತದೆ ಅಂತ. ಹಾಗಾದರೆ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂದರೆ ವಾಕ್ಯಗಳನ್ನು ಕೂಡಿಸುವುದು ಒಂದು ಪ್ರಧಾನವಾಗಿರ್ತದೆ. ತಂದೆ ತಾಯಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳಿಗೆ ಉತ್ತಮ ಶಾಲೆಗೆ ಸೇರಿಸಿದರಾದರೂ ಅವರು ಕಲಿಯದಿದ್ದಾಗ ಅವರಿಗೆ ತುಂಬ ಬೇಸರವಾಗುತ್ತದೆ. ಇದು ನಮಗೆ ಮಿಶ್ರ ವಾಕ್ಯದಲ್ಲಿ ಕಂಡುಬರುತ್ತದೆ. ಹಾಗಾದರೆ ಸ್ವತಂತ್ರವಾಗಿರುವ ವಾಕ್ಯಕ್ಕೆ ಏನಂತ ಕರಿತೀವಿ ನಾವು? ಸ್ವತಂತ್ರವಾಗಿರುವ ವಾಕ್ಯವನ್ನು ಸರಳ ವಾಕ್ಯ. ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಬಂದರೆ ಏನಾಗ್ತದೆ? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಡ್ಯಾಶ್ ವಾಕ್ಯ ಅಂತ ಕರೀತಾರೆ. ಈ ರೀತಿಯಾದ ಮೌಲ್ಯಮಾಪನದ ಜೊತೆಗೆ ಈ ಮೇಲಿನ ಕರ್ತೃ, ಕರ್ಮ, ಕ್ರಿಯಾಪದಗಳು ಯಾವ್ಯಾವಿದಾವೆ ಅನ್ನೋದನ್ನು ನೀವು ಕೂಡ ಬರೆಯುವ ಮೂಲಕ ಚೆನ್ನಾಗಿ ಈ ವಾಕ್ಯವನ್ನು ಅರ್ಥೈಸಿಕೊಡ್ರಿ. ಇಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳು.